Hi, hello, Yaljigu Namaskara. Welcome back to my channel. This is Yashaswini Krishna, third year student studying medicine in Tbilisi, Georgia. ಈಗ ಕರೆಂಟ್ಲಿ ಜಾರ್ಜಿಯಾ ಬಗ್ಗೆ ಮಾತಾಡಬೇಕು ಅಂತಂದರೆ 17th ಇಂದ ಇವತ್ತು ಡೇಟ್ ಬಂದು 17th ಇಂದ ಕಂಟಿನ್ಯೂಸ್ ಆಗಿ 3 days ಫುಲ್ಲು ಸ್ನೋ ಆಗಿದೆ. 3 yearsಲ್ಲಿ ನಾನು ಮೊದಲನೇ ಸತಿ ಇಷ್ಟೊಂದು ಸ್ನೋ ಫಾಲ್ ಆಗಿರೋದನ್ನ ನೋಡಿತ್ತು. ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ವ್ಯೂಸ್. ಸೊ ನಾನು ಅದರದ್ದು ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ಇದೆ, ನಾನು ಅದನ್ನು ಆ್ಯಡ್ ಮಾಡ್ತೀನಿ, ನೀವು ಕೂಡ ನೋಡ್ಬೋದು. ಆ್ಯಂಡ್ ಇವಾಗ ಸ್ನೋ ಏನೂ ಇಲ್ಲ, ಈಗ ಸ್ವಲ್ಪ ಬಿಸಿಲು ಬಂದಿದೆ. ಈಗಲೂ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ನಿಮಗೂ ಕೂಡ ತೋರಿಸ್ತೀನಿ ಇವಾಗ ಹೇಗಿದೆ ಅಂತ. ಅದಾದಮೇಲೆ ನೆನ್ನೆ ಮೊನ್ನೆ ಎಲ್ಲ ಹೇಗೆ ಕಾಣಿಸ್ತಾ ಇತ್ತು, ಹೇಗೆ ಸ್ನೋಫಾಲ್ ಬರ್ತಾ ಇತ್ತು ಅಂತ ವಿಡಿಯೋ ಕೂಡ ಆ್ಯಡ್ ಮಾಡ್ತೀನಿ, ನೀವು ನೋಡಿ. ಆಮೇಲೆ ಇವಾಗ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಾನು ನಿಮಗೆ ಹೇಳ್ತೀನಿ. ಡೇ ಟುಡೇ ಒನ್ ಓನ್ಲಿನೋ. Look at how the trees are looking. Yeah. The white. Oh my god, see this tree, bro? This one? See this? Wow. Oh, look over there. Where? Swimming pool ke wahan pe. The weight is covered. Everything in snow. The benches and all. ಹಾಯ್. ಅರೇ ಕಿತ್ತನ ಹಾಯ್ ಮಾಡು. ನಿಮ್ ಡ್ಯಾಡಿ ನೋಡ್ತಾ ಇರ್ತಾರೆ. ಹಾಯ್ ಡ್ಯಾಡಿ ಅನ್ನೋ. Yes. ಸೊ ಇವತ್ತಿನ ವಿಡಿಯೋ ಏನು ಅಂತಂದರೆ, ಆ್ಯಸ್ ಐ ಹ್ಯಾಡ್ ಟೋಲ್ಡ್ ಅರ್ಲಿಯರ್, ನಾನು ಬೇರೆ ಯೂನಿವರ್ಸಿಟೀಸ್ಗೆ ಹೋಗಿ ನಿಮಗೆ ಅದ್ರದ್ದು ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ, ಅದ್ರ ಫೀಸ್ ಹೇಗಿದೆ, ಇಸ್ ಇಟ್ ಗುಡ್ ಆರ್ ಇಸ್ ಇಟ್ NMC ಅಪ್ರೂವ್ಡ್, ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ಆ್ಯಂಡ್ ನೌ ಐ ಆಮ್ ಸ್ಟಾರ್ಟಿಂಗ್ ವಿತ್ ಅ ನ್ಯೂ ಸೀರೀಸ್. ಸೊ ನಾನು ಆದಷ್ಟು ನನ್ನ ಕೈಲಿ ಎಷ್ಟು ಯೂನಿವರ್ಸಿಟೀಸ್ ಕವರ್ ಮಾಡೋಕ್ಕಾಗುತ್ತೋ ಕವರ್ ಮಾಡಿ ನಿಮಗೆಲ್ಲ ಕೂಡ ಹೇಳ್ತೀನಿ, ಯಾವ ಯೂನಿವರ್ಸಿಟಿ ಚೆನ್ನಾಗಿದೆ, ಹೇಗಿದೆ, ಅದರ ಅಡ್ವಾಂಟೇಜಸ್ ಏನು, ಅಥವಾ ಏನಾದರೂ ಡಿಸ್ಅಡ್ವಾಂಟೇಜಸ್ ಏನಾದರೂ ಇದ್ದರೆ ಅದ್ರ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ನಿಮ್ಗಾದಷ್ಟು ಹೆಲ್ಪ್ಫುಲ್ ಅಥವಾ ಇನ್ಫಾರ್ಮೇಟಿವ್ ವಿಡಿಯೋಸ್ನ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಫ್ರಮ್ ಮೈ ಸೈಡ್. ನಿಮ್ಮ ಕಡೆಯಿಂದ ಒಂದೇ ರಿಕ್ವೆಸ್ಟ್, ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಿಕಾಸ್ ನೀವು ಮಾಡೋ ಲೈಕ್ ಅಥವಾ ನೀವು ಮಾಡೋ ಕಮೆಂಟ್ ಅಥವಾ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ವಿಡಿಯೋಸ್ ಚೆನ್ನಾಗಿ ಮಾಡಬೇಕು ಅಥವಾ ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ ಕೊಡಬೇಕು, ಎಂತೂಸಿಯಾಸಮ್ ಬರುತ್ತೆ ವಿಡಿಯೋಸ್ ಮಾಡೋದಕ್ಕೋಸ್ಕರ. ಲಿಟ್ರಲಿ ಈ ಮೌಂಟೇನ್ಸೇ ಕಾಣಿಸ್ತಾ ಇರಲಿಲ್ಲ ಗೈಸ್, ಅಷ್ಟು ಸ್ನೋ ಬೀಳ್ತಾ ಇತ್ತು. ಫುಲ್ ಕೆಳಗಡೆ ಎಲ್ಲ ಆಲ್ಮೋಸ್ಟ್ ಈ ಟ್ರೀ ಎಲ್ಲ ಕೂಡ ಕವರ್ ಆಗಿಬಿಟ್ಟಿತ್ತು. ಈ ಟ್ರೀ ಅಂತೂ ಸಿಕ್ಕಾಪಟ್ಟೆ ಫುಲ್ ಕವರ್ ಆಗಿತ್ತು. ಆ್ಯಂಡ್ ಇವಾಗ ಆ ಮರದ ಮೇಲೆ ಇರೋದೆಲ್ಲ ಸ್ವಲ್ಪ ಲೈಕ್ ಇವಾಗ ಕರಗ್ತಾ ಇದೆ. ಫುಲ್ ಎಲ್ಲ ಕಂಪ್ಲೀಟ್ ಫುಲ್ ಸ್ನೋ ಆಗಿತ್ತು. ಲಿಟರಲಿ ಯಾವ ಮೌಂಟೇನ್ಸ್ ಕೂಡ ಕಾಣಿಸ್ತಾ ಇರಲಿಲ್ಲ. ಫೈನಲಿ ಸನ್ಲೈಟ್ ಬಂದಿದೆ ಗೈಸ್. ಇವಾಗ ಟೈಮ್ ಆಗ್ತಾ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅಂದರೆ, ಹೇಳ್ದ ಹಾಗೆ ಇವತ್ತು ಮೊದಲನೇ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಯಾವ ಯೂನಿವರ್ಸಿಟಿ ಏನು ಅಂತ ನೀವೇ ಮುಂದೆ ನೋಡಿ.
ಸೊ ಹೆಲೋ ಗೈಸ್, ನಾನಿವಾಗ ಕರೆಂಟಾಗಿ ಯುರೋಪಿಯನ್ ಯೂನಿವರ್ಸಿಟಿ ಒಳಗಡೆ ಇದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ ಇಲ್ಲಿದ್ದಾಳೆ. ಸೊ ಶಿ ಇಸ್ ಹೆಲ್ಪಿಂಗ್ ಮೀ ಔಟ್ ಯೂನಿವರ್ಸಿಟಿ ಎಲ್ಲ ತೋರಿಸೋದಕ್ಕೆ. ಸೊ ಈ ವಿಡಿಯೋ ಬರುತ್ತೆ ವಿತ್ ಫುಲ್ ಡೀಟೇಲ್ ಇನ್ಫಾರ್ಮೇಷನ್. NMC ಅಪ್ರೂವ್ ಆಗಿದೆಯಾ ಯೂನಿವರ್ಸಿಟಿ, WHO ಆಗಿದೆಯಾ, ಆ್ಯಂಡ್ ಯೂನಿವರ್ಸಿಟಿ ಫೀಸ್ ಎಷ್ಟು ಅಂತ ಎಲ್ಲ ಕಂಪ್ಲೀಟಾಗಿ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಹಾಕ್ತೀನಿ. ಸೊ ಸ್ಟೇ ಟ್ಯೂನ್ಡ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಸೊ ಗೈಸ್, ಫೈನಲಿ ನಾನು ಮನೆಗೆ ಬಂದಿದ್ದೀನಿ. ಆಲ್ಮೋಸ್ಟ್ ಇವಾಗ 7:38 ಆ ಥರ ಆಗಿದೆ. ಆ್ಯಂಡ್ ಆ ಕಡೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು, ಬಿಕಾಸ್ ಅಲ್ಲಿ ಓಪನ್ ಸ್ಪೇಸ್ ತುಂಬ ಜಾಸ್ತಿ ಇದೆ ಆ್ಯಂಡ್ ಬಿಲ್ಡಿಂಗ್ಸ್ ಸಿಕ್ಕಾಪಟ್ಟೆ ಕಡಿಮೆ ಇದೆ. ನಾನಿರೋ ಕಡೆ ಇಲ್ಲಿ ನೀವು ಎಲ್ಲಿ ನೋಡಿದ್ರು ಬಿಲ್ಡಿಂಗ್ಸೇ ಜಾಸ್ತಿ ಕಾಣುತ್ತೆ. ಸೊ ಇಲ್ಲಿ ಅಷ್ಟೇನು ಚಳಿ ಅನಿಸಿಲ್ಲ, ಬಟ್ ಆ ಕಡೆ ಮಾತ್ರ ಸಿಕ್ಕಾಪಟ್ಟೆ ಚಳಿ ಇದೆ. ಅಲ್ಲಿ ಮೌಂಟೇನ್ಸ್ ಕೂಡ ಜಾಸ್ತಿ ಇದೆ ಓಪನ್ ಸ್ಪೇಸ್ ಆಗಿರೋದ್ರಿಂದ. ಆಮೇಲೆ ನಿಯರ್ ಟು ಮೌಂಟೇನ್ಸೇ ಅಲ್ಲಿ, ಅದಕ್ಕೋಸ್ಕರ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿತ್ತು. ಹಾಸ್ಟೆಲಿಗೆ ಬಂದಿದ್ದೀನಿ ನನ್ನ ಬ್ಯಾಡ್ ಟೈಮ್ಗೆ ಹಾಸ್ಟೆಲಲ್ಲಿ ಹೀಟರ್ ಕೂಡ ವರ್ಕ್ ಆಗ್ತಾಯಿಲ್ಲ. ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ, ನಂದು ಇಂಡಕ್ಷನ್ ಬರುತ್ತಲ್ಲ, ಆ ಇಂಡಕ್ಷನ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕಿ ಸುಮ್ಮನೆ ಅದನ್ನು ಬಾಯ್ಲ್ ಮಾಡ್ತಾಯಿದ್ದೀನಿ. ಅಟ್ಲೀಸ್ಟ್ ಅದು ಎವ್ಯಾಪ್ರೇಷನ್ಗೆ ಸ್ವಲ್ಪ ರೂಮೆಲ್ಲ ಬಿಸಿ ಆಗಲಿ ಅಂತ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವೀಡಿಯೋ. ಸೊ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ತುಂಬ ಇನ್ಫಾರ್ಮೇಟಿವ್ ಆಗಿರೋ ಯುರೋಪಿಯನ್ ಯೂನಿವರ್ಸಿಟಿ ಬಗ್ಗೆ ಬರುತ್ತೆ. So stay tuned for my next video and thank you for watching.